ಕಂಪನೀಸ್ ಕೂಡ ರಿಟರ್ನ್ಸ್ ಫೈಲ್ ಮಾಡ್ಬೇಕಾ? ಹೌದು. ಯಾವಾಗ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಈ ಕಂಪನೀಸಿಗೂ ಇಂಡಿವಿಜುವಲ್ ಇರುವ ವ್ಯತ್ಯಾಸ ಏನಂದ್ರೆ, ಇಂಡಿವಿಜುವಲ್ಸ್ ನಲ್ಲಿ ಈ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅಂತಿದೆ. ಆದರೆ ಕಂಪನೀಸ್ಗಳಲ್ಲಿ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅಂತಿಲ್ಲ. ಅದು ಪಾರ್ಟ್ನರ್ಶಿಪ್ ಫರ್ಮ್ ಇರ್ಬೋದು, ಕಂಪನಿ ಇರ್ಬೋದು, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ LLP ಅಂತ ಏನು ಕರಿತೀವಿ ಇದಿರ್ಬೋದು. ಇದರಲ್ಲೆಲ್ಲ ಒಂದ್ಸಲ ನೀವು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದರೆ, ಈಗ ಯಾರೋ ಒಬ್ರು ಅಕ್ಟೋಬರ್ 2024 ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರು. ಅವರು ಈ ಮಾರ್ಚ್ಗೆ ಇಯರ್ ಎಂಡ್ ಆಗುತ್ತೆ, 24-25 ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗುತ್ತೆ. ಯಾವ ವ್ಯವಹಾರವನ್ನು ಮಾಡಲಿಲ್ಲ, ಸ್ಟಾರ್ಟ್ ಆದಲ್ಲಿಂದ ವ್ಯಾಪಾರವನ್ನು ಸ್ಟಾರ್ಟೇ ಮಾಡಲಿಲ್ಲ. ಅವರು ಸುಮ್ಮನೆ ಒಂದು ಬ್ಯಾಂಕ್ ಅಕೌಂಟ್ ಮಾಡಿ ಕೂತಿದ್ದಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಅವರು ಈ ಫೈನಾನ್ಷಿಯಲ್ ಇಯರ್ಗೆ 24-25ಗೆ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಸೊ ಈ ಕಂಪನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ವಿಚಾರ ಬಂದಾಗ ನೀವು ವ್ಯಾಪಾರ ಮಾಡದೇ ಇರಿ, ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಅಂದ್ರೆ ನಿಲ್ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಅಥವಾ ನಾನು ಈ ವರ್ಷ ವ್ಯಾಪಾರ ಮಾಡಿದ್ದೀನಿ, ಅದರಿಂದ ನನಗೆ ಲಾಸ್ ಆಗಿದೆ, ನಾನೇನು ಪ್ರಾಫಿಟ್ ಮಾಡಲಿಲ್ಲ, ಟ್ಯಾಕ್ಸ್ ಕಟ್ ಅಗತ್ಯ ಇಲ್ಲ, ಅದರಿಂದ ನಾನು ರಿಟರ್ನ್ ಫೈಲ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವು ಲಾಸ್ ಮಾಡಿದ್ರೂ ಕೂಡ ನೀವು ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಆರ್ ಲಾಸ್, ವೆದರ್ ಯು ಡನ್ ಆರ್ ಬಿಸ್ನೆಸ್ ಆರ್ ನಾಟ್, ಅದು ಇಮ್ಮೆಟೀರಿಯಲ್. ಕಂಪನಿ ವಿಚಾರಕ್ಕೆ ಬಂದಾಗ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ.